ಡೆವಲಪ್ಮೆಂಟ್ ಆಗ್ರಿ. ನೀವು ಸೆಲೆಕ್ಷನ್ ಆಗಿದ್ದು ಬಂದು ನಮ್ಮ ಮುಂದೆ ಹೇಳೋದು ಏ ಬೇಡ, ನೀವು ಓದಿರಿ, ನೀವು ಸೆಲೆಕ್ಷನ್ ಆಗಿರಿ. ನಕೀರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸನ ನಮ್ಮ ಕೆಲಸ ಮಾರ್ಗದರ್ಶನ ಮಾಡೋದೈತಿ, ಅಷ್ಟೇ ಕೆಲಸ. ಹಂಗಿಲ್ಲ ನೀವು ಯಾವ ಅವ್ರ ದೇವ್ರು ಸರ್ ಇವ್ರ ದೇವ್ರು ನೀವು ದೇವ್ರು ಬೇಡ ಬೇಡ, ನಿಮ್ಮ ತಂದೆ ತಾಯಿಗಳು ನಿಮ್ಗೆ ದೇವ್ರು, ಅದು ತಿಳ್ಕೊಬೇಕು ಅಷ್ಟೇ. ಅರ್ಥ ಆಯ್ತಿಲ್ಲ? ನೀವು ಕಷ್ಟಪಟ್ಟರೆ ನೀವು ಸೆಲೆಕ್ಷನ್ ಆಗ್ತೀರಿ, ಇಲ್ಲಾಂದ್ರೆ ಆಗೋದಿಲ್ಲ. ಅದು ನಿಮ್ಗೆ ಗೊತ್ತಿರಲಿ. ಕೇಂದ್ರ ಸರ್ಕಾರದ ಆತದ ತಡ್ಕೋಬೇಕು. ಮುಂದೆ ಒಂದಿನ ಊಟ ಬಿರಿಯಾನಿ, ಫ್ರಾನ್ಸ್ ಬಿರಿಯಾನಿ ತಿನ್ಬೋದು, ಇಲ್ಲ ಅಂತಂದ್ರೆ ಮುಂದೆ ಸಜ್ಜರಟ್ಟಿ ಪುಂಡೆ ಬಲಿ ತಿನ್ಬೇಕಾಗ್ತದೆ. ಅದು ನಿಮ್ಗೆ ಗೊತ್ತಿರಲಿ. ಇಲ್ಲ ಇಲ್ಲ ಇಲ್ಲ, ಸಾಕಾಗಕ್ಕೆ ಸಾಧ್ಯನೇ ಇಲ್ಲ, ಸಾಕಾಗಲೂಬಾರ್ದು. ಮನೆಗೆ ನೋಡ್ರಿ, ಮನೆ ಗಂಗಾಳ ಸೊಟ್ಟ ಪುಟ್ಟ ಇದಾವ, ತೆಪೇಲಿಗಳು ಹೆಂಗೆ ಸೊಟ್ಟ ಪುಟ್ಟ ಇದಾವ. ಮನೆ ನೋಡಿದ್ರೆ ಕಟಿ ಕಡ್ಕೊಂಬಂದ ಕೇಸೆ ಅಲ್ಲಿ ಚಹಾ ಮಾಡ್ತಿರ್ತಾರ, ಅನ್ನ ಮಾಡ್ತಿರ್ತಾರ, ಅನ್ನ ಬಸ್ತಿರ್ತಾರ. ಅದೆಲ್ಲ ಗಮನಿಸ್ರಿ. ಸ್ವಲ್ಪ ಚೇಂಜ್ ಆಗ್ಬೇಕಿಲ್ಲ, ಚೇಂಜ್ ಆಗ್ಬೇಕು, ಡಿಜಿಟಲ್ ಆಗ್ಬೇಕಂತ ಕೊಟ್ಟರೆ ನಾವು ಸ್ಟಡಿ ಮಾಡಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಕೆಲಸ. ಬೇರೆಯವ್ರ ಕ್ಲಾಸನ್ನ ಕೇಳಿಕೇಸೆ ನೀವು ಸುಧಾರಣೆ ಆಗ್ರಿ. ಒಟ್ಟ ನಮ್ಮ ಶೇರ್ ಮಾಡ್ರಿ, ಗೀರ್ ಮಾಡಿ ಬೇಡ, ನಮ್ಮ ಶೇರ್ ಗೀರ್ ಯಾವುದೇ ಕಾರಣಕ್ಕೆ ಮಾಡಬೇಡ್ರಿ, ಯಾವುದೇ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡಕ್ಕೆ. ನಮಗೇನಪ್ಪ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ ಕೇಳ್ರಿ, ಇಲ್ಲಾಂದ್ರೆ ಬೇರೆಯವ್ರ ಕ್ಲಾಸ್ ಕೇಳ್ರಿ. ಒಟ್ಟ ನೀವು ಸುಧಾರಣೆ ಆಗ್ಬೇಕು. ನೀವು ನ್ಯೂಸ್ ಪೇಪರ್ ಓದ್ರಿ, ಇನ್ನು ನ್ಯೂಸ್ ಕೇಳ್ರಿ, ಡೈರೆಕ್ಟಾಗಿ ಲೈವ್ ಬಜೆಟ್ ಮಂಡಿಸಿದ್ದು ಅದು ವಿಡಿಯೋಸ್ ನೋಡ್ರಿ, ಇನ್ನು ಬೇರೆ ಬೇರೆ ತರಗತಿಗಳನ್ನು ವೀಕ್ಷಣೆ ಮಾಡಿರಿ. ಎಲ್ಲ ಕುಂತಿಕೇಸಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಏನು ಹೇಳ್ರಿ, ನೀವು ಚೆನ್ನಾಗಿ ನೋಡಿಕೇರಿ, ಅಷ್ಟು ಇಂಪಾರ್ಟೆಂಟ್. ಇನ್ನೂ ಓದ್ಬೇಕ, ನಮಗಿಂತ ಒಂದು 100% ಜಾಸ್ತಿ ಓದ್ಬೇಕು. ನೀವು ಹೇಳೋದೇ ದೊಡ್ಡದು, ಸುಲಭ. ಓದೋದು ಭಾಳ ಕಠಿಣ ಐತೆ. ನೌಕರಿ ತಗೊಂಡು ನೋಡ್ರಿ, ಹೌದಲ್ಲ, ಭಾಳ ಕಷ್ಟ ಐತೆ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ಬೋದು. ನೌಕರಿ ನೋಡಮ್, ನೌಕರಿ ತಗೊಂಡ್ರೆ ಸುಲಭ ಮಾತಾ. ಲೀಸ್ಟ್ನಾಗ ಹೆಸರು ಬರ್ಬೇಕಾ, ನೀವು ಎಷ್ಟನ ಮಾರ್ಕ್ಸ್ ಆಗಪ್ಪ, ನಮ್ಗೆ 10 ಮಾರ್ಕ್ಸ್ ಸೆಲೆಕ್ಷನ್ ಆಗ್ಬೇಕು. ಒಟ್ಟ ಅದು ಇಂಪಾರ್ಟೆಂಟ್. 100ಕ್ಕೆ 100 ತಗೊಂಡು ಸೆಲೆಕ್ಷನ್ ಆಗೋ, ಸೆಲೆಕ್ಷನ್ನೇ 10 ಮಾರ್ಕ್ಸ್ ತಗೊಂಡ್ರೂ ಸೆಲೆಕ್ಷನ್. ಅಂದರೆ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಕತ್ತಿ, ಲೀಸ್ಟ್ನಾಗ ಹೆಸರು ಬರ್ಬೇಕು. ಅದು ನಿಮಗೆ ಇಂಪಾರ್ಟೆಂಟ್ ಐತೆ. ಜಾಸ್ತಿ ಮಾತಾಡ್ಬಾರ್ದು ನಾವು, ಜಾಸ್ತಿ ಅದು ಇದು ಸುಮ್ಮನೆ ಅದೇನೋ ಪಂಚಾಯತ್ ಕಟ್ಟೆಗೆ ಮಾತಾಡ್ತಾರೆ, ಆ ಟೈಪ್ ಅಲ್ಲ. ಕರೆಕ್ಟಾಗಿ ಕುಂದಿರ್ಬೇಕು, ಸ್ಟಡಿ ಮಾಡ್ಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಇನ್ನೊಬ್ಬರ ಬಗ್ಗೆ ಮಾತಾಡಕತ್ತೀವಿ ಅಂದರೆ ನಮ್ಗೆ ಯಾವುದೋ ಸಮಯ ಬೇರೆದು ಕೆಲಸನೇ ಇಲ್ಲ ಅಂತ, ಹೌದಲ್ಲ. ನಾವು ಓದಕತ್ತೀವಿ, ನಾವು ಅದ್ರಾಗ ಬ್ಯುಸಿ ಆಗಿಬಿಟ್ರಿಗಿನ ಯಾವುದೋ ಆಲೋಚನೆಗಳು ಬರಂಗಿಲ್ಲ. ಕರೆಕ್ಟಾಗಿ ತಿಳ್ಕೊರಿ. ನಮ್ಗೆ ಇಂಪಾರ್ಟೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆದರೂ ಸ್ವಲ್ಪ ಹೇಳ್ತಿರ್ತೀವಿ, ತಿಳ್ಕೊಬೇಕು. ಕನ್ನಡ ಮಾತ್ರ ಪರ್ಫೆಕ್ಟಾಗಿ ಹೇಳ್ತೀವಿ, ಅದು ನೀವು ಅಪ್ಡೇಟ್ ಮಾಡಿಕೇಬೇಕು ಅಷ್ಟೇ. ನೆಕ್ಸ್ಟ್ ನೋಡ್ರಿ, ನಾವು ಫೇಲ್ ಆದ್ನೆ ಸಾರ್, ಬೇಡ, ಫೇಲ್ ಆಗ್ಲಾರ್ದು ಯಾವನು ಪಾಸ್ ಆಗಿದ್ದು ಉದಾಹರಣೆಗಳಿಲ್ಲ. ಎಲ್ಲ ಫೇಲ್ ಆಗೇ ಪಾಸ್ ಆಗ್ಯಾವ. ಸುಮ್ಗೆ ಅಂತಿರ್ತಾವ ನಾವು ಒಂದು ಚಾನ್ಸ್ನಾಗ ಪಾಸ್ ಆದಿ, ಹಂಗೆ ಇಲ್ಲ. ನಮಗೇನಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್, ಯಾವುದೋ ಒಂದು ಎಕ್ಸಾಮ್ ಫೇಲ್ ಆಗೇ ಆಗಿರ್ತಾರ, ಅದು ಗೊತ್ತಿರಲಿ. ಫೇಲ್ ಆಗ್ಲಾರ್ದವನು ಯಾವನಿಲ್ಲ. ಬಟ್ ಏನಂದ್ರಗಿನ ನೀವು ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಅಷ್ಟೇ. ಓದ್ಬೇಕ, ಹೆಂಗೆ ಓದ್ಬೇಕಂತಂದ್ರಗಿನ ಅಪೋಸಿಟ್ ಕ್ಯಾಂಡಿಡೇಟ್ ಏನೋ ಅಂದಿರ್ತಾನಲ್ಲ, ಅವನೇ ಬಂದು ನಮ್ಗೆ ಸನ್ಮಾನ ಮಾಡ್ಬೇಕು. ಹಂಗೆ ನೀವು ಸ್ಟಡಿ ಮಾಡ್ಬೇಕು. ಅದನ್ನ ಬಿಟ್ಟು ಹಂಗೆ ಹಿಂಗಂದ ಇವನು ಹಿಂಗಂದ ಅಲ್ಲೇ ಅನವ್ರು ಅಂತಿರ್ತಾರೆ, ತಲೆ ಕಟ್ಸ್ಕೋಬೇಕು. ಓದ್ಬೇಕು, ಟೈಮ್ ಇಲ್ಲ. ನಾವಿರೋದು 50-60 ವರ್ಷ ಮ್ಯಾಕ್ಸಿಮಮು. ಆಲ್ರೆಡಿ 50% ಕ್ರಾಸ್ ಆಗಿಬಿಟ್ಟದ. ಅದು ಇನ್ನೂ 50% ಅಷ್ಟೇ ಇರೋದು ಇದ್ರೆ, ಅದು ಎಲ್ಲ ದೊಡ್ಡವ್ರ ಆಶೀರ್ವಾದ ಇದ್ರೆ, ಹೌದಲ್ಲ. ನಮ್ಮ ಸೈನಿಕರು ಎಲ್ಲರ ಆಶೀರ್ವಾದ ಇದ್ರೆ ಇರೋದು ಚಾನ್ಸಸ್ ಇರ್ತದ, ಇಲ್ಲಾಂದ್ರೆ ಮುಗಿದ ಕಾತಿ. ಅದು ಯಾವಾಗ ಓದಿ ಒಳಗೆ ಬರೋದಲ್ಲ. ಖುಷಿಯಾಗಿದ್ದಕ್ಕೆ ಸ್ವಲ್ಪ ಆಲೋಚನೆ ಮಾಡ್ಬೇಕು, ಭಾಳ ಇಂಪಾರ್ಟೆಂಟ್. ಓದ್ತಾ ನಿಮ್ಗೆ ಇನ್ನೂ 4 ಮಂದಿ ಹೇಳೋಂಥ ಕೆಪಾಸಿಟಿ ಬರ್ತದ. ಅಳ್ತಾ ತಲೆಗೆಲ್ಲ ಹೀಟ್ ಆಗ್ತದ. ಹೇಳೋಕೆ ಬರೋದಲ್ಲ, ಏನು ಮಾಡ್ಕೊಂತೀವಿ ಅಂತ ಹಾಳಕ್ಕೆ ಹೋಗ್ಬಾರ್ದು. ಎಂಥ ಕಷ್ಟ ಬಂದ್ರೆ ಎದುರಿಸುವಂಥ ಕೆಪಾಸಿಟಿ ಇರ್ಬೇಕ. ಅದು ಗೊತ್ತಿರಲ್ಲ. ಯಾಕೆ ತಂದೆ ತಾಯಿಗಳು ಇಷ್ಟು ದೊಡ್ಡವ್ರು ಮಾಡಿರ್ತಾರ, ಅಳ್ಕಂತ ಕುಂದ್ರೆ ಹೆಂಗ, ಅದು ತಿಳ್ಕರಿ.